ತಗ ಎಣ್ಣೆ ಕುಡಿಯೋ. ಯಾಕೆ ನಮ್ಮ ಡಿ ಬಸ್ ಒಳಗೆ ಕೊಟ್ಟಾಗ ನ್ಯಾಯ ದೊರಕೋಗಂಟ ನಾವು ಕುಡಿದಿಲ್ಲ. ಹಾ ಊಟನೂ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಹಾ ನಿಮ್ ಡಿ ಬಸ್ ಹೊರಗಂಟ ನಾವು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಡಿ ಬಸ್ ಬರೋದಿಲ್ಲ. ಡಿ ಬಸ್ ಹೊರಗಂಟ ಊಟನೇ ಮಾಡಲ್ಲ. ಮಾಡೋದಿಲ್ಲ. ನಮ್ಮ ಡಿ ಬಸ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಈಚೆ ಬರೋಗಂಟ ನಾವು ಊಟ ಮಾಡೋದಿಲ್ಲ. ಜೈ ಡಿ ಬಾಸ್. ಅಭಿಮಾನಿಗಳಿಗ ಸಾವು ಆಯ್ತಾ ಇದೆ ನೋಡಿ. ಈ ತರ ಅದಾಗೋದು ಯಾರಿಗೂ ಮುಂದಿನ ದಿನಗಳಲ್ಲಿ ಯಾರು ಆಗೋದು ಮಾಡ್ಕೋದ್ ಬೇಡ. ಯಾಕೆ ಅಂದ್ರೆ ಅವ್ರಿಗೂ ತಂದೆ ತಾಯಿ ಇರ್ತವೆ ಅನ್ನೋದನ್ನ ಯೋಚನೆ ಮಾಡ್ಲಿ. ಈ ತರ ಸಾವಾಗೋದು ತಪ್ಪಿಸ್ಲಿ. ದರ್ಶನ್ ಅವರು ತಪ್ಪು ಮಾಡಿದ್ರೆ ಖಂಡಿತ ಶಿಕ್ಷೆ ಆಗ್ಲಿ. ನೋಡಿ ಸರ್, ಇವನು ಮೂಲತಃ ದರ್ಶನ್ ಅಭಿಮಾನಿಯವನು. ಈಗಿಂದಲ್ಲ, ಸುಮಾರು ವರ್ಷದಿಂದ ದರ್ಶನ್ ಅಭಿಮಾನಿಯವನು. ಮೊದಲನೇ ದಿನನೇ ಯಾವುದೇ ಮೂವಿ ರಿಲೀಸ್ ಆಗಲಿ ಇವನು ಫಸ್ಟ್ ಹೋಗ್ತಾ ಇದ್ದು. ಇದನ್ನು ಕಾದ್ರಲ್ಲೂ ಕುಡ್ಕೊಂಡೇ ಹೋಗ್ತಾ ಇದ್ದು ಇವನು. ಆದರೆ ಈಗ ಏನಾಗಿದೆ ಅಂದರೆ, ರೀಸೆಂಟಾಗಿ ಈಗ 12ನೇ ತಾರೀಕಿಂದ ಯಾವಾಗ ದರ್ಶನ್ ಅರೆಸ್ಟ್ ಆದ್ನಾಗ ಮೈಸೂರಿಂದ, ಅಲ್ಲಿಂದ ಒಂದು ವಿಪರೀತ ಆಗೋಯ್ತು ಕುಡ್ತ. ಸೊ ಈಗ ಕುಡ್ತಾಗಿ ಏನಾಗೋಯ್ತು, ಇದು ವಿಪರೀತ ರೇರ್ ಆಯ್ತು. ಒಂದು ಮೈಂಡ್ ಅಪ್ಸೆಟ್ ಆಯಿತು. ಊಟ ತಿಂಡಿ ಏನು ಮಾಡ್ತಿರಲಿಲ್ಲ. ಕಂಡ್ಕೊಂಡವ್ರಿಗೆಲ್ಲ ನಮ್ಮ ಬಾಸ್ ಅರೆಸ್ಟ್ ಆಗವ್ರೆ ಅಂತ ಹೇಳಿ ಈಗ ಕೊನೆಗೆ ನಿನ್ನೆ ರಾತ್ರಿ ಈ ಥರ ಆಗಿದೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದರ್ಶನ್ ಮಾಡಿರೋದು ಕಾನೂನು ಪ್ರಕಾರ ತಪ್ಪು ಅಂದಮೇಲೆ ಯಾರಾದರೂ ತಪ್ಪೋದು. ಈ ಥರ ಮುಂದಿನ ದಿನಗಳಲ್ಲಿ ಈ ಥರ ಯುವಕರುಗಳು ಹಾಳಾಗೋದು ಒಳ್ಳೆಯದಲ್ಲ. ಈ ಥರ ಹಿಂಗೆ ಸೂಸೈಡ್ ಮಾಡ್ಕೋದು ತಪ್ಪು. ಅವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿಗೆ ಯಾರು ಬಂದು ನೋಡೋದಿಲ್ಲ, ನಾವಾಗೂ ಬರೋದಿಲ್ಲ, ಯಾರು ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಏನಂದರೆ, ನಮ್ಮ ಊರಿನ ಕಳಕಳಿ, ಈಗ ನೀವು ಬಂದಿರಲಾಗೆ ಮೀಡಿಯಾದವರು ನಾವೇನು ಹೇಳ್ತೀವಿ ಅಂದರೆ, ಈ ಥರ ಸನ್ನಿವೇಶನ ಯಾರು ಮಾಡ್ಕೋದು ಬೇಡ. ಈಗ ದರ್ಶನ್ ಅಭಿಮಾನಿ ಆಗಿದ್ರೆ ಅವ್ರ ಅಭಿಮಾನಿ ಹಂಗಿರಲಿ. ಈಗ ದರ್ಶನ ತಪ್ಪು ಮಾಡಿದಾಗ ಇವ್ರು ಸಾಯುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ದರ್ಶನ್ದು ನ್ಯಾಯ ತೀರ್ಮಾನ ಆಗೋದು ಕೋರ್ಟ್ ಏನು ತೀರ್ಪು ಕೊಡ್ತದೆ ಅದ್ರ ಮೇಲೆ ಏನಾರು ಆಗಲಿ. ಕಾನೂನು ಪ್ರಕಾರ ಯಾರು ದೊಡ್ಡವರಲ್ಲ. ಇಲ್ಲಿ ಶಿಕ್ಷೆ ಅವ್ನು ದರ್ಶನ್ ಅನುಭವಿಸ್ಬೇಕಾ, ಏನು ಮಾಡಬೇಕು ಒಳ್ಳೆಯದು. ದರ್ಶನ್ ಅಭಿಮಾನಿಗಳನ್ನ ಮನಸ್ಸಲ್ಲೇ ಇಟ್ಕೊಳ್ಳಿ, ಮಾಡಲಿ. ಆದರೆ ಬೇರೆಯವ್ರಿಗೆ ಈ ಥರ ಹಿಂಗೆ ತೊಂದರೆ ಆಗೋದು ಒಳ್ಳೆಯದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಮೂಲತಃ ನಮ್ಮ ಊರವ್ರ ಅಭಿಪ್ರಾಯನೂ ಅಷ್ಟೇ. ದರ್ಶನ್ ತಪ್ಪು ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ, ಜಾಹೀರಾಗಿದೆ. ಅದು ಕಾನೂನು ರೀತಿಲಿ ಈಗ ಅದು ದೃಢಪಡಬೇಕಷ್ಟೇ. ಕಾನೂನು ರೀತಿಲಿ ಈಗ ಏನಾದರೂ ದೃಢಪಟ್ಟರೆ ಅದು ಒಳ್ಳೆಯದು, ಕೆಟ್ಟದ್ದು ಅನ್ನೋದು ಕೋರ್ಟ್ ತೀರ್ಪು ಮಾಡಲಿ. ಈ ಥರ ಘಟನೆಗಳು ಆಗೋದು ಬೇಡ ಅನ್ನೋದೇ ನಿಮ್ಮ ಮುಖಾಂತರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಅವ್ರಿಗೆ ಈಗ ಸಾವಾಗಿರೋದು ಏನು ಗೊತ್ತಾ, ದರ್ಶನ್ ಅರೆಸ್ಟ್ ಆಗೋದು ಐ ಥಿಂಕ್ ನನಗೆ ಗೊತ್ತಿರ್ಬೇಕು 12 ಇರಬೇಕು, 11 ಮೇ ಬಿ ಗೊತ್ತಿಲ್ಲ. 12ನೇ ತಾರೀಕಿಂದನೂ ಈತ ಜಾಸ್ತಿ ಕುಡಿದು ಇದು ಮಾಡ್ದ. ಆಮೇಲೆ ಏನಾಗೋಯ್ತು ಅಂದರೆ, ಇವನಿಗೆ ತಂದೆ ತಾಯಿ ಮೂಲ್ತಾ ಇಲ್ಲ, ಅವರು ಮೊದಲೇ ಇದಾಗಿದ್ದಾರೆ. ಇವನು ಈಗ ಚಿಕ್ಕಮ್ಮ ದೊಡ್ಡ ಇವ್ರ ಮನೇಲಿ ಅವನು ಊಟ ಮಾಡ್ಕೊಂಡು ಹಿಂಗೆ ಸ್ನೇಹಿತರು ಯಾರೇ ಕೊಟ್ಟರು ಏನೋ ಅವ್ರ ಕೈಲಾದ ಏನು ಕೊಡ್ತಾರೋ ಅದು ಕುಡ್ಕೊಂಡು ಆಮೇಲೆ ಗಾರೆ ಕೆಲಸ ಮಾಡ್ತಿದ್ದ. ಅವ್ನು ಏನು ಬರ್ತಿತ್ತು ಅವತ್ತು ಸಂಜೆಗೆ ಅವನು ತಿನ್ಕೋದ ಮಾಡ್ತಾಯಿದ್ದ. ಈಗ ಏನಾಗೋಯ್ತು ಅಂದರೆ, ರೇರ್ ಆಗೋಯ್ತು. ಒಂದು ವಾರದಿಂದ ಮೈಂಡ್ಗೆ ಅದೇ ಅಪ್ಸೆಟ್, ಮೈಂಡ್ ಹೆವಿ ಆಗೋಯ್ತು. ದರ್ಶನ್ ಬಗ್ಗೆ ಥಿಂಕಿಂಗ್ ಜಾಸ್ತಿ ಆಗೋಯ್ತು. ನಮ್ಮ ಬಾಸು ಕಂಡುತ್ತವೆಲ್ಲ ಹಂಗಾಗೋಯ್ತು. ಹಂಗಾಗ್ಲಾಗಿ ಈಗ ಏನಾಗೋಯ್ತು ಅಂದರೆ, ಅವನಿಗೆ ಈಗ ಮೈಂಡು ಏನು ಮಾಡಬೇಕು ಅನ್ನೋದು ಅವ್ನಿಗೆ ಗೊತ್ತಾಯ್ತಾ ಇರಲಿಲ್ಲ. ಈಗ ಇನ್ಕ್ಲೂಡಿಂಗ್ ನಮ್ಮ ಜೊತೆನೂ ಏನು ಮಾತಾಡ್ತಾನೆ, ಒಂದು ಬಿಫೋರ್ 4-5 ದಿನ ಆಯ್ತೆ ಊಟ ತಿಂಡಿ ಬಿಟ್ಟು ಅವ್ರ ಮನೆಯವರೇ ಎದ್ದಿದ್ದು. ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ, ಅವ್ರ ಮನೆಯವರೇ ಎದ್ದಿದ್ದು. ಊಟ ತಿಂಡಿ ಏನು ಮಾಡ್ತಾನೆ ಇಲ್ಲ ಕಣ್ರಪ್ಪ ಅಂತ ಅಂದದ್ದು. ಸೊ ಈಗಾಗ್ಲಾಗೆ ನೆನ್ನೆ ಕೆಳಗಡೆ ಏನೋ ಕೂತ್ಕೊಂಡು ಸತ್ತಿದ್ದಾನೆ. ಓವರ್ ಡ್ರಿಂಕಿಂಗ್ ಆಗಿ ಸತ್ತಿದ್ದಾನೆ. ಊಟ ತಿಂಡಿ ಅಂತೂ ಇಲ್ಲ. ಹೋಗೋದು